ಇವತ್ತು ಬೆಳಗ್ಗೆನೆ ಇಬ್ರು ರೆಡಿಯಾಗಿ ಕುತ್ಕೊಂಡಿದೀವಿ. ಅಲ್ಲಿ ಮನು ಕಾಫಿ ಕುಡ್ತಾ ಕೂತಿದ್ದಾರೆ. ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಟಿದೀವಿ. ಎಲ್ಲಿಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನಾನು ಲಾಸ್ಟ್ ಮಂತ್ ಅಲ್ಲಿ ಗ್ಯಾಸ್ ಟ್ರಾನ್ಸ್ಫರ್ಗೆ ಹೋಗಿದ್ನಲ್ಲ, ಅಲ್ಲಿ ಅವರು ನಂದು ಹಳೆ ಏಜೆನ್ಸಿಗೆ ಹೋಗ್ಬಿಟ್ಟು ಟ್ರಾನ್ಸ್ಫರ್ ಲೆಟರ್ ತರಬೇಕು ಮೇಡಮ್, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಆಗಲ್ಲ ಅಂತ ಹೇಳಿದ್ರು. ಅಯ್ಯೋ ಪುನಃ ಅಲ್ಲಿಗೆ ಹೋಗ್ಬೇಕಾ ಅಂದಿದ್ದಕ್ಕೆ ಆನ್ಲೈನ್ ಅಲ್ಲೇ ಮಾಡ್ಬೋದು ಮಾಡಿ ಅಂತ ಹೇಳಿದ್ರು. ಮಾಡಿದೆ ಅಪ್ಪ, ಅದು ಆ್ಯಪ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡು ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಂಡಿದ್ದೆ. ಸಕ್ಸಸ್ಫುಲಿ ಟ್ರಾನ್ಸ್ಫರ್ಡ್ ಅಂತನೂ ಮೆಸೇಜ್ ಬಂತು. ಮೊನ್ನೆ ಗ್ಯಾಸ್ ಖಾಲಿ ಆಯ್ತು ಅಂತ ಬುಕ್ ಮಾಡಿದ್ರೆ ಅದೇ ಹಳೆ ಮನೆ ಅಡ್ರೆಸ್ಸಿಗೆನೆ ಹೋಗಿದೆ. ಇನ್ನು ಹಳೆ ಏಜೆನ್ಸಿಲೇ ಇದೆ ನಂದು ಅಕೌಂಟು. ಆಮೇಲೆ ಪುನಃ ಅವರಿಗೆ ಕಾಲ್ ಮಾಡಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಆಯ್ತು. ಪುನಃ ಆನ್ಲೈನ್ ಅಲ್ಲಿ ಟ್ರಾನ್ಸ್ಫರ್ ಮಾಡಕ್ಕೆ ಅಂದ್ರೆ ಏಜೆನ್ಸಿನ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ರೆ ಅದು ಯಾಕೋ ಟ್ರಾನ್ಸ್ಫರ್ ತಗೊಂತಾನೆ ಇಲ್ಲ, ಫೇಲ್ಡ್ ಅಂತ ಬರ್ತಾ ಇದೆ. ಅದಕ್ಕೇನೆ ಮನು ನಡಿಯತ್ತ ಹೋಗಿ ಅಲ್ಲೇನೆ ಫಿಸಿಕಲ್ ಫಾರ್ಮೇ ತಂದ್ಬಿಡೋಣ, ಟ್ರಾನ್ಸ್ಫರ್ ಫಾರ್ಮ್ ಅನ್ಕೊಂಡು ಹೋಗ್ತಾ ಇದೀವಿ. ಓಪನ್ ಇರತ್ತಲ್ವಾ ಮನು? ಫ್ರೈಡೆ. ಇಲ್ಲಿ ಸ್ವಲ್ಪ ಆಫೀಸು ದೊಡ್ಡದು, ಅಂದ್ರೆ ಎಂಪ್ಲಾಯೀಸು ಜಾಸ್ತಿ ಇದ್ದಾರೆ. ಅಲ್ಲಿ ಚಿಕ್ಕ ಆಫೀಸು, ಒಬ್ಬರೇ ಎಂಪ್ಲಾಯಿ ಇರ್ತಾರೆ. ನಮ್ಗೆ 2-3 ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ. ವೀಕ್ ಡೇ ಅಲ್ಲಿ ಹೋದ್ರೂನು ಅವ್ರು ಏನೇನೋ ಬೇರೆ ಬೇರೆ ಕೆಲಸದ ಮೇಲೆ ಆಫೀಸಲ್ಲಿ ಇರೋದೇ ಇಲ್ಲ, ಆಫೀಸ್ ಬಾಯ್ ಇರ್ತಾರೆ, ಅವ್ರ ಹತ್ರ ಕೆಲಸ ಆಗಲ್ಲ. ಸೊ ಮತ್ತೆ ಏನೇನ್ ತಗೊಂಡೋಗ್ಬೇಕು ಅನ್ನೋದು ಐಡಿಯಾ ಇಲ್ಲ. ನೋಡೋಣ, ಎತ್ಕೊಳ್ಳೋಣ. ಒಂದು ಗ್ಯಾಸ್ ಬುಕ್ ಬೇಕು ಅನ್ನೋದೊಂದು ಕನ್ಫರ್ಮೇಶನ್ ಇದೆ. ಇನ್ನೊಂದು ಲಾಸ್ಟ್ ಟೈಮ್ ಅವರೊಂದು ಕ್ಯಾಶ್ ಮೆಮೋ ಚಲನ್ ತರ ಏನೋ ಕೊಟ್ಟಿರ್ತಾರಲ್ಲ, ಅದೊಂದು ಕಂಪಲ್ಸರಿ ತಗೊಂಡೋಗ್ಬೇಕು. ಅದು ಬಿಟ್ಟು ಬೇರೆ ಇನ್ನೇನಾದ್ರೂ ಕೇಳ್ತಾರ ಗೊತ್ತಿಲ್ಲ. ನೋಡೋಣ. ಸದ್ಯಕ್ಕಿದೆ 2 ತಗೊಂಡೋಗ್ತೀನಿ. ಪುನಃ ಏನಾದ್ರೂ ಬೇಕು ತಗೊಂಡ್ ಬನ್ನಿ ಅಂದ್ಬಿಟ್ರೆ ಕಷ್ಟ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಸದ್ಯಕ್ಕೆ ಆ 3 ಡಾಕ್ಯುಮೆಂಟ್ ಎತ್ಕೊಂಡು ಹೊರಟಿದ್ದೀನಿ. ನೋಡೋಣ ಏನಾಗತ್ತೆ. ಹಂಗೆ ಆನ್ ದಿ ವೇ ಬರ್ತಾ ಮನು ಕ್ಲಿನಿಕ್ ಹೋಗಿ ಬರೋಣ. ಸಿಗ್ತಾರ ಡಾಕ್ಟ್ರು? ಅವ್ರು ಯೂಶಲಿ ಎಷ್ಟು ಗಂಟೆಗೆ ಇರ್ತಾರೆ? ನಿಂಗೆ ಐಡಿಯಾ ಐತಲ್ಲ? ಹೌದಾ, ಗೊತ್ತಿಲ್ಲ. ನೋಡೋಣ. ಅವರು ಜಾಸ್ತಿ ಟೈಮ್ ಇರೋದೇ ಇಲ್ಲ, ಸ್ವಲ್ಪ ಏಜ್ಡ್ ಪರ್ಸನ್ ಅವರು. ಮನು ಸಣ್ಣ ಹುಡುಗ ಇದ್ದಾಗನು ಅಲ್ಲಿಗೆ ಹೋಗ್ತಾರಂತೆ. ಇವ್ರ ಫ್ಯಾಮಿಲಿ ಫುಲ್ ಅಲ್ಲಿಗೆ ಅಂತ ಹೋಗ್ತಾ ಇದ್ದಿದ್ದು. ಅವ್ರು ನನಗೂ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಅವರು ಒಂದು ಮಾರ್ನಿಂಗ್ 1-2 hours, ಈವ್ನಿಂಗ್ 2-2.5 hours ಇರ್ತಾರೆ ಅಷ್ಟೇನೆ. ಆ ಟೈಮಿಂಗ್ಸ್ ನೋಡ್ಕೊಂಡೇ ನಾವು ಹೋಗ್ಬೇಕಾಗತ್ತೆ. ನೋಡೋಣ. ಹಂಗೆ ಬರ್ತಾ ಅಂದಿವೆ ನೋಡ್ಕೊಂಡು ಅವ್ರಿದ್ರೆ ತೋರಿಸ್ಕೊಂಡು ಬರೋಣ. 2000 years later. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಹೋಗಿದ್ದು ಒಂದು ಕೆಲಸ ಆಗಲಿಲ್ಲ, ಒಂದಾಯಿತು. ಗ್ಯಾಸ್ ಕೆಲಸ ಪೆಂಡಿಂಗ್ ಉಳ್ಕೊಂತು. ನಾನು ಮೊನ್ನೆ ಬುಕ್ ಮಾಡಿದ್ದೆ ಗ್ಯಾಸ್ ಅಂತ ಹೇಳಿದ್ನಲ್ಲ, ಅದು ಕ್ಯಾನ್ಸಲ್ ಮಾಡಿದೆ ಅಂತ. ಅದು 3 times ಕ್ಯಾನ್ಸಲ್ ಮಾಡಬೇಕಂತೆ. ಅವ್ರಿಗೆ ಏನಾದ್ರೂ ಅದು ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲ ಹೊಸ ಬುಕ್ಕಿಂಗ್ ತಗೋಬೇಕು ಅಂದರೆ, ಇಲ್ಲಾಂದರೆ ಅದು ಸಿಸ್ಟಮ್ ತಗೊಳ್ಳಲ್ವಂತೆ. ಸೊ ಪುನಃ ಇನ್ನೊಂದು ದಿನ ಹೋಗ್ಬೇಕಾಗತ್ತೆ, ಇನ್ನೊಂದು 3-4 days ಬಿಟ್ಟು. ಈಗ 1 time ಕ್ಯಾನ್ಸಲ್ ಆಗಿದೆ, ಇನ್ನು 2 times ಅವ್ರಿಗೆ ಕಾಲ್ ಮಾಡಿ ಕ್ಯಾನ್ಸಲ್ ಮಾಡಿಸ್ಬೇಕಂತ. ಇದು ಯಾವುದೋ ಹೊಸ ಥರ ಅನ್ನಿಸ್ತು ನನಗೆ, ಏನೋ ಗೊತ್ತಿಲ್ಲ. ಎನ್ವೇಸ್ ಕ್ಲಿನಿಕ್ಕಿಗಂತೂ ತೋರಿಸ್ಕೊಂಡು ಬಂದೆ, ಇಂಜೆಕ್ಷನು ತಗೊಂಡು ಬಂದೆ. ವೇನಿಗೆ ಕೊಟ್ಟರು. ಆ ವೇನ್ ಅಂತೂ ನನಗೆ ಸಿಗೋದೇ ಇಲ್ಲ. 3-4 ಕಡೆ ಹಾಕೊಂಡು ಸದ್ಯ ಡಾಕ್ಟ್ರು ಚುಚ್ಚೋದೇನು ಅಷ್ಟು ಗೊತ್ತಾಗಲ್ಲ, ತುಂಬಾ ಏನು ಪೇಯ್ನ್ ಆಗಲ್ಲ. ತೊಗೊಂಡು ಮನೆಗೆ ಬರೋವಷ್ಟರಲ್ಲೇನೆ ಫೀಲಿಂಗ್ ಮಚ್ ಬೆಟರ್. ಒಂದು ಸರಿನೂ ಕೆಮ್ಮೆ ಇಲ್ಲ ನಾನು ಇಂಜೆಕ್ಷನ್ ತೊಗೊಂಡ್ಮೇಲೆ, ಅಲ್ವಾ ಮನು? ನನ್ಗೆ ಯಾವಾಗನೂ ಹಿಂಗೇನೆ. ಅದು ಡೆಸ್ಟ್ ಅಲರ್ಜಿ ನನಗೆ ಗೊತ್ತು. ಈಗ ಒಂದು 10-12 years ಇಂದನೂ ಈ ಪ್ರಾಬ್ಲಮ್ ಇದೆ. ಕೆಮ್ಮು ಬಂತು ಅಂದ್ರೆ ಆ ಡೆಸ್ಟ್ ಅಲರ್ಜಿ ರಿಪೀಟೆಡ್ಲಿ ಆಗ್ತಾನೆ ಇರತ್ತಲ್ವಾ, ಅದು ಹೋಗೋದೇ ಇಲ್ಲ ಅನ್ಲೆಸ್ ನಾನು ಇಂಜೆಕ್ಷನ್ ತಗೊಳ್ಳೋ ತನಕ. ಅಷ್ಟೊತ್ತಿಗೆ ಒಂದು ಸ್ಯಾರಿ ಆರ್ಡರ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದು ಡೆಲಿವರಿ ಆಗಿದೆ. ಇನ್ನು ಹೊರಗಡೆನೇ ಇದ್ವಿ, ಅವಾಗಲೇ ಕಾಲ್ ಮಾಡಿದ್ರು. ಸೊ ಇಲ್ಲೇ ಮನೆ ಹತ್ರ ಇಟ್ಟೋಗಿ ಅಂತ ಹೇಳಿದ್ರು. ಅದು ಆಮೇಲೆ ನೋಡೋಣ. ಸದ್ಯಕ್ಕೆ ಇವಾಗ ಹೋಗಿ ಫ್ರೆಶನ್ ಅಪ್ ಆಗ್ಬಿಟ್ಟು. ಮನು ಚಿಕನ್ ತರ್ತೀಯಾ? ಇನ್ನು ಸ್ವಲ್ಪ ಹೊತ್ತು ಬಿಟ್ಟೆ ಹೋಗಿ. ಈಗ 12:30 ಟೈಮ್ ಇದೆ. ಫಸ್ಟ್ ಟೈಮ್ ಆನ್ಲೈನಲ್ಲಿ ಒಂದು ಸ್ಯಾರಿ ಅಂತ ಆರ್ಡ್ರ್ ಮಾಡಿದ್ದು ನಾನು. ಯಾಕೋ ತುಂಬ ಇಷ್ಟ ಆಯಿತು ಅಂತ ಅದರಲ್ಲೂ ಡೌಟಲ್ಲೇ ತಗೊಂಡೆ. ಹೇಗಿದೆ ನೋಡೋಣ. ಸ್ಯಾರಿ ಪ್ರಿಂಟ್ ಎಲ್ಲ ಇಷ್ಟ ಆಗ್ತಿತ್ತು, ಬಟ್ ಭಯ ಆನ್ಲೈನಲ್ಲಿ ತಗೊಳ್ಳೋದಕ್ಕೆ. ಕ್ವಾಲಿಟಿ ಎಲ್ಲ, ಪ್ಯಾಕಿಂಗ್ ಚೆನ್ನಾಗಿದೆ. ನಾಟ್ ಬ್ಯಾಡ್. ಫಸ್ಟ್ ಟೈಮ್ ಆನ್ಲೈನಲ್ಲಿ ಸ್ಯಾರಿ ತಗೊಂಡಿದ್ದು. ಭಯ ಆಗ್ತಿತ್ತು ಹೆಂಗಿರುತ್ತೋ ಏನೋ ಅಂತ, ಬಟ್ ಹ್ಯಾಪಿ. ನಾವಿಬ್ರು ಮಧ್ಯಾಹ್ನ ಊಟನೇ ಮಾಡಿಲ್ಲ, ರಿಯಲೈಸೇ ಆಗಿಲ್ಲ. ಇವಾಗ ಇಬ್ರಿಗೂ ಹೊಟ್ಟೆ ಹಶ್ವಾಗ್ತಾ ಇದೆ. ಆವಾಗ ಟೈಮ್ ನೋಡ್ತಾ ಇದ್ದೀವಿ, ಮಧ್ಯಾಹ್ನ ಊಟನೇ ಮಾಡಿಲ್ಲ ಅಂತ. ಅಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ದಾಗ ಹಾಸ್ಪಿಟಲ್ ಪಕ್ಕನ ಒಂದು ಹೋಟೆಲ್ ಇತ್ತು, ಇಡ್ಲಿ ವಡೆ ತಿನ್ಕೊಂಡು ಬಂದಿದ್ವಿ. ಅದಾದ್ಮೇಲೆ ಮನಗೆ ಚಿಕನ್ ತಗೊಂಡು ಬಾ ಅಂತನ್ನ. ಅವರು ಆಯಿತು ಹೋಗಿ ತರ್ತೀನಿ ಅಂದ್ಕೊಂಡು ಅವರು ಮರ್ತ್ಕೊಂಡು ಹಂಗೆ ಸುಮ್ಮನೆ ಆದರು. ನಾನು ಇಂಜೆಕ್ಷನ್ ತೊಗೊಂಡಿದ್ನಲ್ಲ, ಯಾಕೋ ನಿದ್ದೆ ಬರ್ತಾಯಿತ್ತು ತುಂಬ, ಹೋಗಿ ಮಲ್ಕೊಬಿಟ್ಟೆ. ಇವಾಗ ಹೋಗ್ತಾವ್ರೆ ಚಿಕನ್ ತರ್ತೀನಿ ಅಂತ.
ಎಷ್ಟು ಒಂದು ಹಾಫು ಇವಾಗ ಮಾತ್ರ ಒಂದು ನೈಟ್ಗೆ ಒನ್ ಟೈಮಿಗೆ ತಗೊಂಡು ಬಾ. ನನಗೆ ಬೇರೆ ಕೆಲಸ ಜಾಸ್ತಿ ಬಂದಿದೆ, ಇವಾಗ ಹೋಗಿ ಜಾಸ್ತಿ ತಂದರೆ ಅಷ್ಟೆಲ್ಲ ಮಾಡ್ಕೊಂಡಿರೋಷ್ಟು ಟೈಮಿಲ್ಲ. ಹಣ್ಣು ನಾಳೆ ಫ್ರೆಶ್ ಆಗಿ ತೊಗೋಬೋದು ಪುನಃ. ಒಂದು ಹಾಫ್ ಕಿಲೋ ತಂದು ಒನ್ ಟೈಮಿಗೆ ಮಾಡ್ಕೊಂಡು ತಿನ್ನೋದು ಇವಾಗ. ಹಾಗೆ ಏನಾದರೂ ತರ್ತೀಯ ತಿನ್ನೋಕ್ಕೆ? ಏನು ತರಬೇಕು? ಏನಾದರೂ ಹೊಟ್ಟೆ ಎಷ್ಟಾಗ್ತಾ ಇದೆ, 5 ಗಂಟೆ ಇಲ್ಲ ಚಿಕನ್ನೇ ಬೇಗ ಮಾಡ್ಬಿಡ್ತೀನಿ ತಗೊಂಡು ಬಾ. ಆಫೀಸ್ ಕೆಲಸ ಮಾಡ್ಕೊಂಡು ಕುತ್ಕೊಬಿಟ್ಟಿದ್ದೀನಿ. ಮನು ಚಿಕನ್ ತಂದೆ ಇಟ್ಟಿದ್ದೆ ಆಲ್ಮೋಸ್ಟ್ 6 ಗಂಟೆಲ್ಲ ಮನು ತಂದಿದ್ದು ನೀನು. 6 ಗಂಟೆಲಿ ತಂದ್ಬಿಡು, ಇಮ್ಮಿಡಿಯೇಟ್ ಮಾಡ್ಬಿಡ್ತೀನಿ. ಹೊಟ್ಟೆ ಎಷ್ಟಾಗ್ತಾಯಿದೆ ತಿನ್ನೋಣ ಅಂದ್ಕೊಂಡಿರೋಳು. ಇತ್ತೀಚೆಗೆ ಆಫೀಸಲ್ಲಿ ಸಿಕ್ಕಾಬಟ್ಟೆ ಕೆಲಸ ಜಾಸ್ತಿ ಆಗೋಗ್ಬಿಟ್ಟಿದೆ. ಮೊದಲೇ ತುಂಬ ಜಾಸ್ತಿ ಇತ್ತು, ಇವಾಗಂತೂ ಕೇಳಂಗೆ ಇಲ್ಲ, ಅಷ್ಟು ಜಾಸ್ತಿ ಆಗೋಗ್ಬಿಟ್ಟಿದೆ. 2 ಗಂಟೆ ಕೂತ್ಕೊಂಡ್ರೆ 11 ಗಂಟೆ ತನಕನೂ ಮುಗ್ಸೋಕ್ಕೆ ಆಗಲ್ಲ, ಒಂಥರ ತಲೆ ಕೆಟ್ಟಂಗೆ ಆಗತ್ತೆ. ಹಿಂಗೆ ನೋಡಿ ವರ್ಕಿಂಗ್ ವುಮೆನ್ಗಳದು ಗೋಳು ಈ ಥರ ಇರತ್ತೆ, ಎಲ್ಲಾನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಥರ ಇರತ್ತೆ. ಇವಾಗ 7:45 ಆಗೋಗಿದೆ, ಟೈಮು ಹೋಗ್ತಾ ಇದ್ದೀನಿ. ಹೋಗಿ ಫಟಾಫಟ್ ಅಂತ ಏನಾದ್ರೂ ಕುಕ್ ಮಾಡೋಣ ಒನ್ ಟೈಮ್ಗೆ ಅಲ್ವಾ. ಟೈಮಲ್ಲಿ 7:45 ಅಲ್ಲ 7:50. ಇನ್ನೇನು ಮಾತಾಡ್ಕೊಂಡು ಹಿಂಗೆ ಹೋಗೋಷ್ಟರಲ್ಲಿ 8 ಗಂಟೆನೇ ಆಗೋಗ್ಬಿಡತ್ತೆ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್. In the meantime, ವಿಡಿಯೋ ಎಂಡ್ ಮಾಡ್ಬಿಟ್ಟು ಬಂದು ಅರ್ಜೆಂಟಲ್ಲಿ ಅಡುಗೆ ಮಾಡ್ತಾ ಇದ್ನ. ಚಿಕನ್ ಮಸಾಲ ಇತ್ತು. ಯೂಶ್ವಲಿ ನಾನು ಚಿಕನ್ ಮಸಾಲನೆಲ್ಲ ಯಾವತ್ತೂ ಯೂಸ್ ಮಾಡಲ್ಲ, ಸೊ ಬೇಗ ಇನ್ಸ್ಟಂಟಾಗಿ ಆಗತ್ತಲ್ಲ ಅಂದ್ಕೊಂಡು ಚಿಕನ್ ಮಸಾಲ ಯೂಸ್ ಮಾಡ್ಬಿಡೋಣ ಅಂದ್ಕೊಂಡು ಮಾಡ್ಕೊಂಡು ಬಂದರೆ ಅದು ಯಾವ ಗ್ಯಾನ್ದಲ್ಲಿ ಉಪ್ಪು ಹಾಕಿದ್ನೋ 1 to ಡಬಲ್ ಉಪ್ಪು ಹಾಕ್ಬಿಟ್ಟು ಟೇಸ್ಟ್ ಮಾಡಿದ್ರೆ ಉಪ್ಪು ಅಂದರೆ ಉಪ್ಪು. ಇದನ್ನು ಹೆಂಗಪ್ಪ ಇವಾಗ ಆಲ್ಟ್ರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಸ್ವಲ್ಪನೇ ತಂದಿದ್ದಾರೆ ಮನು, ಇಷ್ಟೇ ತಂದಿರೋದು. ಗ್ರೇವಿ ಉಪ್ಪಾಗಿದೆ, ಅದಕ್ಕೆ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ಚಿಕನ್ ಪೀಸ್ನೆಲ್ಲ ಎತ್ಕೊಂಡು ಗ್ರೇವಿನ ಅರ್ಧನಷ್ಟೇ ಯೂಸ್ ಮಾಡ್ಕೊಂಡು ಇನ್ನು ಅರ್ಧನ ತೆಗ್ದಾಕ್ಬಿಡೋಣ ಅಂತ. ಗೊತ್ತಿಲ್ಲ ಹೆಂಗೆ ಬರುತ್ತೋ, ಏನೋ ಒಂದು ಟ್ರೈ ಮಾಡೋದು. ಮನು ಪಾಪ ಆಸೆಯಿಂದ ತಂದಿದ್ದಾರೆ. ಮಂಜು ನಾನ್ ವೆಜ್ ತಿನ್ನಂಗೆ ಆಗ್ಬಿಟ್ಟಿದೆ ಮಾಡು ಅಂತ. ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಬೇಜಾರಾಗ್ತಾ ಇದೆ. ಏನೋ ಒಂದು ತಕ್ಕ ಮಟ್ಟಿಗೆ ಆಲ್ಟ್ರೇಷನ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಬರೀ ಗ್ರೇವಿ ಉಪ್ಪಾಗಿದ್ರೆ ನಾನು ಬಚಾವು. ಚಿಕನ್ನು ಏನಾದ್ರು ಸಾಲ್ಟ್ನ ಅಬ್ಸರ್ವ್ ಮಾಡಿತ್ತು ಅಂದರೆ ಡಮಾರು. ಟೇಸ್ಟ್ ಮಾಡಿ ನೋಡೋಣ. ಸದ್ಯ ಚಿಕನ್ಗೆ ಸಾಲ್ಟು ಕರೆಕ್ಟಾಗಿದೆ, ಬರೀ ಗ್ರೇವಿ ಅಷ್ಟೇ ಉಪ್ಪಾಗಿರೋದು. ಮಾಡ್ಬೋದು ಇದು ಆಲ್ಟ್ರೇಷನ್ನು. ಇವತ್ತು ಮಧ್ಯಾಹ್ನನೂ ಊಟ ಮಾಡಿರಲಿಲ್ಲ ಅಲ್ವಾ, ಇಬ್ರಿಗೂ ಸಿಕ್ಕಾಬಟ್ಟೆ ಹೊಟ್ಟೆ ಆಗ್ಬಿಟ್ಟಿದೆ. ಮನು ಅಂತೂ ಕಾಯ್ತಾ ಇದ್ದಾರೆ. ಚೆನ್ನಾಗಿ ಚಿಕನ್ ಗ್ರೇವಿಲಿ ರಾಗಿ ಮುದ್ದೆ ತಿನ್ನಬೇಕು ಮಂಜು ಅಂತ. ಹಿಂಗೆ ಬೇರೆ ಎಡವಟ್ ಮಾಡಿಟ್ರೆ ಬೇಜಾರಾಗಲ್ವ ಅವ್ರಿಗೆ. ಏನೋ ಒಂದು ಮಾಡ್ತೀನಿ ಒಟ್ಟಿನಲ್ಲಿ, ಹಂಗೆ ಹಿಂಗೆ ಮಾಡಿ ಒಟ್ಟಿನಲ್ಲಿ ಟೇಸ್ಟ್ ತಕ್ಕ ಮಟ್ಟಿಗೆ ಚೆನ್ನಾಗಿ ಬಂದರೂ ಸಾಕು. ಎಕ್ಸ್ಟ್ರಾಡಿನರಿ ಆಗಿಲ್ಲ ಅಂದ್ರೂ, ಯಾಕೆಂದರೆ ನಾಳೆ ಪುನಃ ಫ್ರೆಶ್ ಆಗಿ ನಾನ್ ವೆಜ್ ಮಾಡೇ ಮಾಡ್ತೀನಿ. ಆವಾಗ ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ಮಾಡಿದ್ರೆ ಆಯಿತು. ಹೆಂಗಾಯ್ತು ಅದು ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ನೋಡೋಣ, ಇವಾಗ ಹೋಗಿ ಫಸ್ಟು ಅದು ಕೆಲಸ ಮುಗಿಸ್ತೀನಿ. ಊಟ ರೆಡಿ ಆಯಿತು. ಹೆಂಗಾಗಿದೆಯೋ ಏನೋ ಗೊತ್ತಿಲ್ಲ. ನಾನು ಆವಾಗಲೇ ಹೇಳ್ಬೇಕಂದ್ರೆ ಮನು ಮನೇಲಿರಲಿಲ್ಲ, ಸೊ ಅವ್ರು ಏನಿದ್ರು ಎಡಿಟ್ ಮಾಡ್ಕೋಬೇಕಂದ್ರೇ ನೋಡೋದು. ಇವಾಗ ಏನು ಹೇಳಲ್ಲ, ನೋಡೋಣ. ಫಸ್ಟ್ ಮನು ತಿಂದಮೇಲೆ ಫೀಡ್ಬ್ಯಾಕ್ ಕೇಳ್ತೀನಿ ಹೆಂಗಿದೆ ಅಂತ. ಬರ್ಪ, ಏನು ಹಂಗೆ ನೋಡ್ತಾ ಇದೆ? ವೆಲ್ಕಮ್. ಫಸ್ಟ್ ಅವ್ರು ತಿನ್ಬಿಟ್ಟು ಹೇಳಿ, ಆಮೇಲೆ ನಾವು ತಿನ್ನೋಣ. ಏನಿಲ್ಲ, ಊಟ ಮಾಡು ಅಂದೆ. ಅಯ್ಯೋ ಊಟ ಮಾಡು ಅಂದೆ, ತಟ್ಟೆ ಕೊಟ್ಟಿದ್ದೀನಲ್ಲ ಅದಕ್ಕೆ. ಬರ್ತೀನಿ ನಾನು, ನನ್ನ ತಟ್ಟೆ ತೊಗೊಂಡು. ಟಿವಿ ಹಾಕೋಷ್ಟೊತ್ತಿಗೆ ಫಸ್ಟ್ ಅವ್ರಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿನ್ನೋದು. ನಾನು ಮಾಡ್ತೀನಿ ಟೇಸ್ಟ್ ಮಾಡೋಕ್ಕೂ ಅದೇನೋ ಮಾಡಬೇಕು ಅಂದ್ಕೊಂಡೋದೆ, ಅದೇನೋ ಆಗೋಯ್ತು. ಏನೇನೋ ಆಲ್ಟ್ರೇಷನ್ ಮಾಡಿದ್ದೀನಿ. ಹೋಪ್ಫುಲ್ಲಿ ಚೆನ್ನಾಗಿ ಬಂದಿರುತ್ತೆ. ನೋಡೋಣ. ತಿನ್ನಪ್ಪ. ಅಯ್ಯೋ ಕೊಟ್ಟೆ ತಣ್ಣಗಾಯ್ತಲ್ಲ ಮುದ್ದೆ ಅಂತ ಹೇಳಿದೆ. ಹರಿಬರಿಲಿ ಮಾಡಿದ್ದೀನಲ್ಲ, ಅದಕ್ಕೆ ಹೆಂಗೈತೆ ಅಂತ ಫೀಡ್ಬ್ಯಾಕ್ ಹೇಳು ಅಂದೆ. ಆನೆಸ್ಟ್ ಫೀಡ್ಬ್ಯಾಕ್. ಚೆನ್ನಾಯ್ತಾ ನಿಜವಾಗ್ಲೂ? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ? ಥ್ಯಾಂಕ್ ಯು. ಅಷ್ಟೇ. ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good.